ಪ್ರಿಯ ವೀಕ್ಷಕರೇ, ನಿಮ್ಮ ಮಕ್ಕಳು ಮೆಡಿಕಲ್ ಕೋರ್ಸ್ ಸೇರಲು ನೀಟ್ 2026 ಪರೀಕ್ಷೆ ಬರೆಯಲು ತಯಾರಿ ನಡೆಸುತ್ತಿದ್ದಾರೆಯೇ? ಹಾಗಾದರೆ ಈಗ ನೀಟ್ 2026 ಪರೀಕ್ಷೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ. ಕೊನೆಯ ದಿನಾಂಕ 08 ಮಾರ್ಚ್ 2026 ಆಗಿರುತ್ತದೆ. ಆದ್ದರಿಂದ ನೀವು ಅರ್ಜಿಯನ್ನು neet.nta.nic.in ಈ ವೆಬ್ಸೈಟ್ ಅನ್ನು ಓಪನ್ ಮಾಡಿ, ಈ ಮುಂದೆ ವಿವರಿಸಿರುವಂತೆ ಪೂರ್ತಿ ವಿಡಿಯೋ ನೋಡಿ ಎಲ್ಲಾ ಸ್ಟೆಪ್ಗಳನ್ನು ವಿವರಿಸಿರುವಂತೆ ಫಾಲೋ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಮೊದಲನೆಯದಾಗಿ ನೀಟ್ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ. ನಂತರ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತದೆ. ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಎಲ್ಲಾ ರೀತಿಯ ವಿವರಗಳ ಒಂದು ವಿಂಡೋ ಓಪನ್ ಆಗುತ್ತದೆ. ಇಲ್ಲಿ ಯಾವ ಕೆಟಗರಿಗೆ ಎಷ್ಟು ಫೀಸ್ ಎಂದು ತೋರಿಸುತ್ತದೆ ಮತ್ತು ಏನೇನು ವಿವರಗಳನ್ನು ಭರ್ತಿ ಮಾಡಬೇಕು ಎಂಬುದನ್ನು ನೋಡಬಹುದು. ನಂತರ ಇಲ್ಲಿ ಆಪ್ಷನ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಮುಂದುವರಿಸಿರಿ. ನಂತರ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಮುಂದುವರಿಸಲು ಇದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೇಳಿರುವ ವಿವರಗಳು, ಅಂದರೆ ನಿಮ್ಮ ಹೆಸರು, ತಂದೆಯ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಡೇಟ್ ಆಫ್ ಬರ್ತ್, ಈ ವಿವರಗಳನ್ನು ಕರೆಕ್ಟ್ ಆಗಿ ನಮೂದಿಸಬೇಕು. ನಂತರ ಅಡ್ರೆಸ್, ವಿಳಾಸದ ಕಾಲಂಗಳಲ್ಲಿ ಸರಿಯಾಗಿ ಭರ್ತಿ ಮಾಡಿದ ನಂತರ ನೀವು ಪಾಸ್ವರ್ಡ್ ಸೆಟ್ ಮಾಡಬೇಕಾಗಿರುತ್ತದೆ. ಪಾಸ್ವರ್ಡ್ನಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್, ಇಂಗ್ಲಿಷ್ ಅಂಕಿಗಳು, ಅಂದರೆ 1 ರಿಂದ 9 ಅಂಕಿಗಳಲ್ಲಿ ಯಾವುದಾದರೂ ಅಂಕಿಗಳನ್ನು ನೀವು ಆಯ್ಕೆ ಮಾಡಬೇಕು. ನಂತರ ಸ್ಪೆಷಲ್ ಕ್ಯಾರೆಕ್ಟರ್ 1 ಅನ್ನು ಹಾಕಬೇಕು. ಈ ರೀತಿ ಒಂದು ಪಾಸ್ವರ್ಡ್ ಅನ್ನು ನೀವು ಸೆಟ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಪ್ಷನ್ಸ್ ಬರುತ್ತದೆ. ಅಲ್ಲಿ ನಿಮಗೆ ಗೊತ್ತಿರುವ ಒಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಸೆಕ್ಯೂರಿಟಿ ಆನ್ಸರ್ ಟೈಪ್ ಮಾಡಿ. ತದನಂತರ ಕ್ಯಾಪ್ಚಾವನ್ನು ಸರಿಯಾಗಿ ನೋಡಿ ಟೈಪ್ ಮಾಡಬೇಕು. ನಂತರ ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಪಾಸ್ವರ್ಡ್ ಐಡಿ ಜನರೇಟ್ ಆಗುತ್ತದೆ. ಐಡಿ ನಂಬರ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತದೆ ಮತ್ತು ನಿಮ್ಮ ಮೊಬೈಲ್ಗೆ ಸಹ ಮೆಸೇಜ್ ಬರುತ್ತದೆ. ಈ ರೀತಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ಲಾಗಿನ್ ಆಗಬೇಕಾಗುತ್ತದೆ. ಲಾಗಿನ್ ಆಗಿ ಅಲ್ಲಿ ಕೇಳಿರುವ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತದೆ. ನಂತರ ಬ್ಯಾಕ್ ಬಂದು ನೀವು ರಿಜಿಸ್ಟ್ರೇಷನ್ ಮಾಡಿದ ಸ್ಥಳದ ಪಕ್ಕದಲ್ಲೇ ಲಾಗಿನ್ ಇರುತ್ತದೆ. ನೀವು ನಿಮ್ಮ ಐಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತದೆ. ಇದರಲ್ಲಿ ನೀವು ಅರ್ಜಿಯನ್ನು ಪೂರ್ಣಗೊಳಿಸಬೇಕಾಗಿರುತ್ತದೆ. ನೀವು ಅರ್ಜಿಯನ್ನು ಪೂರ್ಣಗೊಳಿಸಲು ಒಟ್ಟು 1 ರಿಂದ 12 ಸ್ಟೆಪ್ಗಳು ಇರುತ್ತವೆ. ಮೊದಲನೆಯದಾಗಿ ರಿಜಿಸ್ಟರ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಅಡ್ರೆಸ್, ಖಾಯಂ ವಿಳಾಸ ಮತ್ತು ನೀವು ವಾಸ ಇರುವ ಅಡ್ರೆಸ್ ಒಂದೇ ಆಗಿದ್ದರೆ ಸೇಮ್ ಎಂದು ಕ್ಲಿಕ್ ಮಾಡಿ ಅಡ್ರೆಸ್ ಅನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಅಡ್ರೆಸ್ ಅನ್ನು ನೋಡಿಕೊಂಡು ಸರಿಯಾಗಿದೆಯೇ ಪರಿಶೀಲಿಸಿದ ನಂತರ ನೀವು ಕೆಟಗರಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ. ಅದರಲ್ಲಿ ನೀವು ಯಾವ ಕೆಟಗರಿಗೆ, ಅಂದರೆ ಒಬಿಸಿನ, ಎಸ್ಸಿ, ಎಸ್ಟಿ ಅಥವಾ ಜನರಲ್ ಅಥವಾ ಇತರೆ ಥರ್ಡ್ ಜೆಂಡರ್, ಈ ರೀತಿ ಸೆಲೆಕ್ಟ್ ಮಾಡಬೇಕಾಗುತ್ತದೆ. ನೀವು ಎಸ್ಸಿ, ಎಸ್ಟಿ, ಒಬಿಸಿಗೆ ಅಥವಾ ಇಡಬ್ಲ್ಯೂಎಸ್ ಈ ಕೆಟಗರಿಗೆ ಸೇರಿದ್ದಲ್ಲಿ ಅಲ್ಲಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್, ಅಂದರೆ ಆರ್ಡಿ ನಂಬರ್ ಸಲ್ಲಿಸಬೇಕಾಗಿರುತ್ತದೆ ಮತ್ತು ನೀವು ಡಿಸೇಬಿಲಿಟಿ ಡೀಟೇಲ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗಿರುತ್ತದೆ. ಇದರಲ್ಲಿ ನೀವು ಅಂಗವಿಕಲರಾಗಿದ್ದರೆ ಎಸ್ ಎಂದು ಕೊಡಿ, ಇಲ್ಲದಿದ್ದರೆ ನೋ ಎಂದು ಕೊಟ್ಟು ಸರಿಯಾದ ಕ್ಯಾಪ್ಚಾನ ಟೈಪ್ ಮಾಡಿ. ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಹಂತಕ್ಕೆ ಹೋಗುತ್ತದೆ. ಮುಂದಿನ ಹಂತದಲ್ಲಿ ಅಪಾರ್ ಐಡಿ ಇದ್ದಲ್ಲಿ ಎಸ್ ಅಂತ ಕೊಡಿ, ಇಲ್ಲದಿದ್ದಲ್ಲಿ ನೋ ಎಂದು ಕೊಟ್ಟು ಸಬ್ಮಿಟ್ ಮೇಲೆ ಕೊಡಿ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ಮುಂದಿನ ಹಂತದಲ್ಲಿ ರಿಜಿಸ್ಟರ್ ಎಕ್ಸಾಮ್ ಅಂಡ್ ಸೆಂಟರ್ ಡೀಟೇಲ್ಸ್ ಇದು ಓಪನ್ ಆಗುತ್ತದೆ. ಇಲ್ಲಿ ನೀವು ಯಾವ ನಗರಗಳಲ್ಲಿ ಎಕ್ಸಾಮ್ ಬರೆಯುತ್ತೀರಾ ಮತ್ತು ಯಾವ ಕ್ವೆಶ್ಚನ್ ಪೇಪರ್ ಮೀಡಿಯಂ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರೆಯುತ್ತೀರಾ ಎಂದು ಸರಿಯಾಗಿ ಪರಿಶೀಲಿಸಬೇಕಾಗಿರುತ್ತದೆ. ಜೊತೆಗೆ ನಿಮ್ಮ ತಂದೆ ತಾಯಿಗಳ ಎಜುಕೇಶನ್, ಅವರ ವೃತ್ತಿ ಬಗ್ಗೆ ನಮೂದಿಸಬೇಕಾಗಿರುತ್ತದೆ. ನಂತರ ಕ್ಯಾಪ್ಚಾವನ್ನು ಸರಿಯಾಗಿ ನಮೂದಿಸಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದಿನ ಹಂತ ಬರುತ್ತದೆ. ನಂತರ 7ನೇ ಕಾಲಂನಲ್ಲಿ ರಿಜಿಸ್ಟರ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಬರುತ್ತದೆ. ಇದರಲ್ಲಿ ನೀವು 10ನೇ ತರಗತಿಯಲ್ಲಿ ಓದುತ್ತಿರುವ ವಿವರ, ಅಂದರೆ ಕರ್ನಾಟಕದಲ್ಲಿ ಓದಿದ್ದೀರಾ ಅಥವಾ ಐಸಿಎಸ್ಸಿ ಅಥವಾ ಸಿಬಿಎಸ್ಇಗಳಲ್ಲಿ ಓದಿದ್ದೀರಾ ಎಂಬುದನ್ನು ಸರಿಯಾಗಿ ನಮೂದಿಸಬೇಕಾಗುತ್ತದೆ. ಸ್ಕೂಲ್ ಬೋರ್ಡ್ ಎಂಬಲ್ಲಿ ನೀವು ಸರಿಯಾದ ಮಾಹಿತಿಯನ್ನು ನಮೂದಿಸಿ ರಿಸಲ್ಟ್, ಇದರಲ್ಲಿ ನೀವು ಪಡೆದಿರುವ ಅಂಕ, ಟೋಟಲ್ ಮಾರ್ಕ್ಸ್, ಅಂದರೆ ನಿಮಗೆ ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ನಡೆದಿದೆ, ಒಟ್ಟು ಅಂದರೆ ನಿಮಗೆ ಎಷ್ಟು ಅಂಕಗಳು ಬಂದಿದೆ ಎಂದು ನಮೂದಿಸಿ. ನಂತರ
ಪರ್ಸೆಂಟೇಜ್ ಬಂದಿರುತ್ತದೆ ಅದನ್ನು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಹಾಗೆಯೇ ನಿಮ್ಮ 10ನೇ ತರಗತಿಯ ರೋಲ್ ನಂಬರ್, ಸ್ಕೂಲ್ ಹೆಸರು, ಸ್ಕೂಲ್ ಪೋಸ್ಟಲ್ ಪಿನ್ ಕೋಡ್ ಅನ್ನು ನಮೂದಿಸಬೇಕಾಗಿರುತ್ತದೆ. ಇದರಲ್ಲೇ ನಂತರ 12ನೇ ತರಗತಿ PUC ತರಗತಿಯ ಡೀಟೇಲ್ಸ್ ಅನ್ನು ಭರ್ತಿ ಮಾಡಬೇಕಾಗುತ್ತದೆ. ಫಸ್ಟ್ ಸ್ಟೆಪ್ನಲ್ಲಿ ನೀವು 12ನೇ ತರಗತಿ ಅಥವಾ PUCನಲ್ಲಿ ಈಗ ಓದುತ್ತಿದ್ದರೆ ಅಪಿಯರಿಂಗ್ ಅಂತ ಹಾಕಿ, ಇಲ್ಲ ಅಂದ್ರೆ ನೀವು ಪಾಸ್ ಆಗಿದ್ದರೆ ಪಾಸ್ ಅಂತ ಹಾಕಿ. ಮತ್ತೆ ನೀವು ಪಾಸ್ ಆಗುವ ವರ್ಷವನ್ನು ನಮೂದಿಸಿ. ನೀವು ಆಲ್ರೆಡಿ ಪಾಸ್ ಆಗಿದ್ದರೆ ರೋಲ್ ನಂಬರ್ ನಮೂದಿಸಿ. ನಂತರ ಕಾಲೇಜಿನ ಡೀಟೇಲ್ಸ್ಗಳನ್ನು ಸರಿಯಾಗಿ ಓದಿ ಭರ್ತಿ ಮಾಡಿ. ನೀವು 12ನೇ ತರಗತಿ ಓದುತ್ತಿದ್ದರೆ ರೋಲ್ ನಂಬರ್ ಬ್ಲ್ಯಾಕ್ ಆಗಿದ್ದು ಅಲ್ಲಿ ಏನು ನಮೂದಿಸುವಂತಿಲ್ಲ. ನಂತರ ನೀವು ಎಕ್ಸಾಮಿನೇಷನ್ ಶಾಲೆ ಅರ್ಬನ್ ಅಲ್ಲಿದೆಯಾ ರೂರಲ್ ಇದೆಯಾ ಎಂದು ನೋಡಿ ಹಾಕಿ. ನೀವು ಈ ಹಿಂದೆ ನೀಟ್ ಎಕ್ಸಾಮ್ ಬರೆದಿದ್ದಲ್ಲಿ ಎಸ್ ಎಂದು ಕೊಡಿ, ಇಲ್ಲ ಇವಾಗ ಮೊದಲನೇ ಸಲ ಬರೆಯುತ್ತಿದ್ದರೆ ನೋ ಎಂದು ಕೊಡಿ. ಯಾವ ದೇಶ ಎಂದು ನಮೂದು ಮಾಡಿ, ಯಾವ ರಾಜ್ಯ, ಯಾವ ಜಿಲ್ಲೆ ನಮೂದು ಮಾಡಿ ಹಾಕಿ. ನಂತರ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ತದನಂತರ ನೆಕ್ಸ್ಟ್ ಮೇಲೆ ಒತ್ತಿ. 8ನೇ ಹಂತದಲ್ಲಿ ರಿಜಿಸ್ಟರ್ ಅಡಿಷನಲ್ ಡೀಟೇಲ್ಸ್ ಈ ಕಾಲಂ ವಿಂಡೋನಲ್ಲಿ ನೀವು ಟ್ವಿನ್ ಸಿಸ್ಟರ್ ಬ್ರದರ್ ಆಗಿದ್ದರೆ ಎಸ್ ಎಂದು ಕೊಡಿ, ಇಲ್ಲವಂದರೆ ನೋ ಎಂದು ಕೊಡಿ. ನಂತರದ ಹಂತದಲ್ಲಿ ಅಪಾರ್ ಕಾಲಂ ವಿಂಡೋನಲ್ಲಿ ನಮಗೆ ಅಪಾರ್ ಐಡಿ ಗೊತ್ತಿದ್ದರೆ ಎಸ್ ಎಂದು ಕೊಡಿ, ಇಲ್ಲವಂದರೆ ನೋ ಎಂದು ಕೊಡಿ. ನಂತರ ಆಧಾರ್ ನಂಬರ್ ವೆರಿಫಿಕೇಶನ್ ಮಾಡಬೇಕಾಗಿರುತ್ತದೆ. ನೀವು ಆಧಾರ್ ನಂಬರ್ ಅನ್ನು ಹಾಕಿ ನಂತರ OTP ಕೇಳುತ್ತದೆ. ಅದನ್ನು OTP ಹಾಕಿದ ನಂತರ ನಿಮಗೆ ಆಧಾರ್ನಲ್ಲಿರುವ ವಿವರಗಳು, ಫೋಟೋ ವಿವರಗಳು ಓಪನ್ ಆಗುತ್ತವೆ. ಅವುಗಳನ್ನು ಪರೀಕ್ಷಿಸಿ. ನೀವು 9ನೇ ಕಾಲಂನಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್, ಇಮೇಲ್ ಅಡ್ರೆಸ್ ಅನ್ನು ಹಾಕಬೇಕಾಗಿರುತ್ತದೆ. ಈ ಮೊದಲು ನೀಡಿರುವ ವಿವರಗಳನ್ನು ನೀಡಬೇಡಿ. ನಂತರ ಈ ಮೊಬೈಲ್ ಮತ್ತು ಇಮೇಲ್ಗೆ OTP ಬರುತ್ತದೆ. ಎರಡನ್ನು ಹಾಕಿ ವೆರಿಫಿಕೇಶನ್ ಮಾಡಬೇಕಾಗುತ್ತದೆ. ಕೊನೆಯದಾಗಿ ನಿಮ್ಮ ಫೋಟೋ, ಸಿಗ್ನೇಚರ್, 10ನೇ ತರಗತಿ ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಅಲ್ಲಿ ಕೇಳಿರುವ ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಅದಕ್ಕೆ ಬೇಕಾದ ಸೈಜ್ MBಗಳಲ್ಲಿ ಸೂಚಿಸಿರುವಂತೆ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ನಂತರ ವೆರಿಫೈ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತದೆ. ಅಲ್ಲಿ ನೀವು ಎಷ್ಟು ಪೇಮೆಂಟ್ ಕಟ್ಟಬೇಕು ಎಂಬುದನ್ನು ತಿಳಿಸುತ್ತದೆ. ಅದರಂತೆ ನೀವು UPI ಡೆಬಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಪಾವತಿ ಮಾಡಬಹುದು. ಪೇಮೆಂಟ್ ಪಾವತಿ ಆದ ನಂತರ ನಿಮಗೆ ರಿಸಿಪ್ಟ್ ಸಿಗುತ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇವೆಲ್ಲ ಮುಗಿದ ಮೇಲೆ ಪ್ರಿಂಟ್ ಅಕ್ನಾಲೆಜ್ಮೆಂಟ್, ಪ್ರಿಂಟ್ ಅಪ್ಲಿಕೇಶನ್ ಎಂದು ಬರುತ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕಾಗುತ್ತದೆ. ನೀವು ಅಪ್ಲಿಕೇಶನ್ ಪ್ರಿಂಟ್ ಮಾಡಿಕೊಂಡು ನೀವು ಓದುತ್ತಿರುವ ಕಾಲೇಜಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ವೆರಿಫಿಕೇಶನ್ ಮಾಡಿಸಿ ಸಿಗ್ನೇಚರ್ ಮಾಡಿಸಬೇಕಾಗಿರುತ್ತದೆ. ಈ ರೀತಿ ನೀವು ನೀಟ್ 2026 ಅಪ್ಲಿಕೇಶನ್ ಅನ್ನು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾಗಿರುತ್ತದೆ. ನೀಟ್ 2026 ಈ ಅರ್ಜಿ ಪ್ರಕ್ರಿಯೆ ಮುಗಿದ ಮೇಲೆ ನೀವು ನೀಟ್ 2026ರ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾಗುತ್ತದೆ. ಎಲ್ಲಾ ಮಕ್ಕಳಿಗೂ ಬೆಸ್ಟ್ ಆಫ್ ಲಕ್ ಹೇಳುತ್ತಾ, ಚೆನ್ನಾಗಿ ಓದಿ ಒಳ್ಳೆಯ ರ್ಯಾಂಕ್ ಪಡೆದು ಮೆಡಿಕಲ್ನಲ್ಲಿ ಸೀಟನ್ನು ಪಡೆಯಲು ಆಶಿಸುತ್ತೇವೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಟ್ ಎಕ್ಸಾಮ್ಗೆ ಸಂಬಂಧಪಟ್ಟ ವೆಬ್ಸೈಟ್ ಅಡ್ರೆಸ್ಗಳನ್ನು ನೀಡಲಾಗಿರುತ್ತದೆ. ಅವುಗಳನ್ನು ನೀವು ಉಪಯೋಗಿಸಿಕೊಂಡು ಅರ್ಜಿಯನ್ನು ಪೂರ್ಣಗೊಳಿಸಲು ಉಪಯೋಗಿಸಬಹುದು. ಮತ್ತೊಮ್ಮೆ ಈ ವಿಡಿಯೋವನ್ನು ನೋಡಿದ ಎಲ್ಲರಿಗೂ ಧನ್ಯವಾದಗಳು ಹೇಳುತ್ತಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ ಎಂದು ಕೋರುತ್ತೇವೆ.